ರಂಜನಾ, ಹಾಯ್. ರಂಜನಾ. ಅರ್ಜೆಂಟ್ ಆಗಿ ಬಾ ಅಂತ ಫೋನಲ್ಲಿ ಹೇಳಿದ್ರಲ್ಲ, ಕಾರಣ ಇದೆ ರಂಜನಿ, ಕಾರಣ ಇದೆ ಅಂತೆ. ನೀನು ನನ್ನ ಮೆಚ್ಚಿನ ರಾಣಿ ಅಂದ ಮೇಲೆ ನಿನ್ನಿಂದ ನನಗೆ ಒಂದು ಸಹಾಯ ಬೇಕಾಗಿತ್ತು. ನೋಡಿ, ನಿಮಗಾಗಿ ಈ ನನ್ನ ಪ್ರಾಣವನ್ನು ಕೊಡಲು ಸಿದ್ಧಳೇ ಇದ್ದೀನಿ. ಹೌದು, ಇಂದಿನಿಂದಲೇ ನೀನು ಆ ರಾಮನ ಪ್ರೇಯಸಿಯಾಗಿ ಅವನನ್ನು ಮದುವೆಯಾಗಬೇಕು. ರವಿ ವರ್ಮ, ಏನ್ ಹೇಳ್ತಾ ಇದ್ರಿ ನೀವು? ನಾನು ನಿಮಗೆ ಕೈ ಕೊಟ್ಟು ಬೇರೆ ಒಬ್ಬನ ಗಂಡಸನ ಕೈ ಹಿಡಿಯಬೇಕು? ಸಾಧ್ಯವಿಲ್ಲ ರವಿ ವರ್ಮ, ಅದು ಸಾಧ್ಯವಿಲ್ಲ. ಹೌದು ಹೌದು ರವಿ ವರ್ಮ, ನೀವು ನನಗೆ ಮೋಸ ಮಾಡ್ತಾ ಇದ್ದೀರಿ. ನೀವೇ ನನ್ನ ಪತಿ ದೇವರು ಅಂತ ತಿಳಿದು ಹಾಗಲು ರಾತ್ರಿ ಏನಿದೆ ಪೂಜೆ ಮಾಡ್ತಾ ಬಂದಿರುವ ಈ ಹೆಣ್ಣಿಗೆ ಮೋಸ ಮಾಡ್ತಾ ಇದ್ದೀರಾ. ನೋಡಿ, ನಾನು ನಿಮ್ಮ ಬಗ್ಗೆ ಅದೆಷ್ಟು ಆಸೆ ಆಕಾಶಗಳನ್ನು ಕಟ್ಟಿಕೊಂಡಿದ್ದೆ. ಆ ಆಸೆಗಳನ್ನೆಲ್ಲ ಇಂದು ಗಾಳಿ ಗೋಪುರವಾಗಿ ಮಾಡ್ತಾ ಇದ್ದೀರಲ್ಲ. ನೀವು ಮನುಷ್ಯರಲ್ಲ, ಮನುಷ್ಯ ರೂಪದಲ್ಲಿರುವ ರಾಕ್ಷಸರು. ನೀವು ರಾಕ್ಷಸರು. ಇದನ್ನು ವಿಪರೀತ ತಿಳಿದುಕೊಂಡು ಪಾತಾಳ ಸೇರುತ್ತೇನೆ ಹುಚ್ಚಿ. ಆದರೆ ನನಗೆ ಎದುರಾದ ಆ ಶಾಂತಿಯ ಕೈ ಹಿಡಿದು ಈಗ ಈ ಸಿಂಹಕ್ಕೆ ಶಿವವಾಗಿ ಮೆರೆಯುತ್ತಿರುವ ಆ ಶ್ರೀರಾಮಚಂದ್ರ ಇಂದಿನಿಂದಲೇ ನಿನ್ನಡಿಯ ಹುಡಿಯಾಗಿ, ನಮ್ಮಡಿಯ ಹುಡಿಯಾಗಿ ಬದುಕಬೇಕು. ಅದಕ್ಕೆ ನಿನ್ನ ಸಹಾಯ ಆಗಬೇಕು. ಬೇಡಿ ಪ್ರೀತಿ, ಬೇಡಿ. ಅವನು ಈ ಊರಿಗೆ ನ್ಯಾಯದ ತಂದೆ ಇದ್ದಾಗೆ. ವಯಸ್ಸಿನಲ್ಲಿ ಚಿಕ್ಕವನಾದ್ರೂ ಕೂಡ ಕೀರ್ತಿಯಲ್ಲಿ ಆಕಾಶದ ಎತ್ತರವೇ ಇದ್ದಾನೆ. ಅಂದಾಗ ಇದೆಲ್ಲ ಹೇಗೆ ನಮ್ಮಿಂದ ಸಾಧ್ಯ? ಹೆಣ್ಣಿಗೆ ಅಸಾಧ್ಯವೆಂಬುದು ಯಾವುದಿಲ್ಲ ಈ ಜಗದಲ್ಲಿ. ನೀನು ಮನಸ್ಸು ಮಾಡಿದರೆ 2 ಸಂಪತ್ತಿನ ಒಂದೇ ಕುಬೇರನ ರಾಣಿಯಾಗಿ ಮೆರೆಯುತ್ತೆ. ವಿಚಾರಿಸು. ನಿಜವೇ ಆ ನಿಮ್ಮ ಮಾತು? ನಿಜವನ್ನೆರೆದು ಎಂದು ಬಾಯಿ ಬಿಚ್ಚವನಲ್ಲ ಈ ರೈರ್ಮ. ನೀನೆಂದಿದ್ದರೂ ನನ್ನವಳೆ, ಆದರೆ ಈ ಸಮಾಜದ ಎದುರಿಗೆ ನನ್ನ ತಂಗಿಯಾಗಿ ಆ ರಾಮನ ಪ್ರೇಯಸಿಯಾಗಬೇಕು. ಕರೆಕ್ಟ್ ಯುವರ್ ಆನ್ಸರ್. ಎಂಥ ಚಾಣಾಕ್ಷಿ ತಲೆ ನಿಮ್ಮದು. ನಿಮ್ಮ ತಲೆಯಲ್ಲಿ ದೇವರು ಎಂಥ ಬುದ್ಧಿ ಹಾಕಿದಾನಂತ ಒಂದು ತಿಳಿತಾ ಇಲ್ಲ ನೋಡಿ ನನಗೆ. ವೆರಿ ಗುಡ್. ಹಾಗಾದರೆ ಈ ಸಂತೋಷ ಸಮಯದಲ್ಲಿ ಒಂದು ಗೀತೆಯನ್ನು ಹಾಡಬಾರದೆ? ಸಂಗಾತಿಯೇ 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 ಸಂಗಾತಿಯೇ. अप्सरे अप्सरे चंद्र
ಈ ಸಂತೋಷ ವಿಷಯ ಅಣ್ಣನಿಗೆ ತಿಳಿಸಿ ಮುನ್ನುಡಿಯುವಂತೆ. ಆಯ್ತು, ಬನ್ನಿ ನೋಡೋಣ.